ಸ್ನೇಹಿತರೆಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೊಸದೊಂದು ಏನೋ ಕಲಿಯೋಣ. ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ನಲ್ಲಿ ಇರ್ತಾರೆ. ತುಂಬಾ ಜನ ಈ ಕ್ಯಾಂಡಲ್ಸು ಗ್ಯಾಪ್ ಅಪ್ ಆಗಿ ಗ್ಯಾಪ್ ಡೌನ್ ಆಗಿ ಈ ಕ್ಯಾಂಡಲ್ಸು ಈ ತರ ಗ್ಯಾಪ್ ಬಿದ್ದಿರುತ್ತೆ. ನಡುವೆ ಚಿಕ್ಕ ಚಿಕ್ಕದು ಕ್ಯಾಂಡಲ್ಸು ಫಾರ್ಮ್ ಆಗಿರುತ್ತೆ. ಇದೆಲ್ಲ ಅವರಿಗೆ ಕನ್ಫ್ಯೂಷನ್ ಮಾಡಿಬಿಡುತ್ತೆ. ಈ ಕನ್ಫ್ಯೂಷನ್ಗೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈ ಥರ ನೋಡಿ, ಈ ವಿಕ್ಸು ಅಥವಾ ಈ ಗ್ಯಾಪ್ ಅಪ್ಪು ಗ್ಯಾಪ್ ಡೌನು ತುಂಬ ಜನಕ್ಕೆ ಇದು ಟ್ರೇಡ್ ಮಾಡೋಕ್ಕೆ ಹೊಸಬರಿಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಆ ಕನ್ಫ್ಯೂಷನ್ನ ಇವತ್ತು ದೂರ ಮಾಡೋಣ ಪರ್ಮನೆಂಟ್ ಆಗಿ. ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಅಲ್ಲಲ್ಲೇ ಆ ಕ್ಯಾಂಡಲ್ಲು ಫಾರ್ಮ್ ಆಗಿರಬೇಕು ಅಂತ ಒಂದು ಇಂಡಿಕೇಟರ್ ಹೇಳ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಏನೂ ಅಪ್ಲೈ ಮಾಡಿಲ್ಲ ನಾನು, ಯಾವುದೋ ಇಂಡಿಕೇಟರ್ ನೋಡ್ತಾ ಇರ್ಬೋದು. ಇಲ್ಲಿ ಗ್ಯಾಪ್ಸ್ ಎಲ್ಲ ಕಾಣಿಸ್ತಾ ಇದೆ. ಚಿಕ್ಕ ಚಿಕ್ಕದು ಕ್ಯಾಂಡಲ್ಸ್ ಎಲ್ಲ ಕಾಣಿಸ್ತಾ ಇದೆ. ಒಂದ್ಸಲ ಆ ಇಂಡಿಕೇಟರ್ನ ಅಪ್ಲೈ ಮಾಡಿದ್ರೆ ನಿಮಗೆ ಆ ಗ್ಯಾಪ್ಸ್ ಎಲ್ಲ ಫಿಲ್ ಆಗಿ ಎಲ್ಲೆಲ್ಲಿ ಕ್ಯಾಂಡಲ್ಸ್ ಇಲ್ವೋ ಅಲ್ಲಲ್ಲಿ ಕ್ಯಾಂಡಲ್ಲು ಕರೆಕ್ಟಾಗಿ ಫಾರ್ಮ್ ಆಗುತ್ತೆ. ಇಂಡಿಕೇಟ್ರಲ್ಲಿ ಹೋಗಿ ಏನಂತ ಟೈಪ್ ಮಾಡಬೇಕು, ನೋ ಗ್ಯಾಪ್ಸ್ ಕ್ಯಾಂಡಲ್ಸ್ ಅಂತ ಟೈಪ್ ಮಾಡಬೇಕು. ನೋ ಗ್ಯಾಪ್ಸ್ ಕ್ಯಾಂಡಲ್ಸ್ ಅಂತ ಫೇವರೇಟ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ. ಆಲ್ರೆಡಿ ನಾನು ಕ್ಲಿಕ್ ಮಾಡಿದ್ದಿದೆ. ಜಸ್ಟ್ ನೋ ಗ್ಯಾಪ್ಸ್ ಕ್ಯಾಂಡಲ್ಸ್ ಅಂತ ವಿಸಿಬಲ್ ಮಾಡ್ತೀನಿ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ಯಾವ ಥರ ಅದು ಫಿಲ್ ಆಗುತ್ತೆ ಅಂತ. ಇನ್ವಿಸಿಬಲ್ ಮಾಡಿದೆ, ಈ ವಿಸಿಬಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. ವಿಸಿಬಲ್ ಮಾಡಿದ್ರೆ ಜಸ್ಟ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಪ್ರತಿಯೊಂದು ಕ್ಯಾಂಡಲ್ಲು ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಅದೆಲ್ಲ ಫಿಲ್ ಆಗುತ್ತೆ. 15 ಮಿನಿಟ್ಸಲ್ಲಿ ನೋಡಿದ್ರೆ ಇನ್ವಿಸಿಬಲ್ ಮಾಡಿದ್ರೆ ಈ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಅದು ವಿಸಿಬಲ್ ಮಾಡ್ತೀನಿ ಇವಾಗ ನೋಡಿ. ಅದೆಲ್ಲ ಕ್ಯಾಂಡಲ್ ಎಲ್ಲ ಫಿಲ್ ಆಗಿಬಿಡುತ್ತೆ ನೋಡಿ. ಕಾಣಿಸ್ತಾ ಇದೆ ಏನಾದರೂ ಡಿಫ್ರೆನ್ಸು? ಯಾರು ಎಲ್ಲ ಹೊಸಬರಿದ್ದೀರಾ, ಬ್ಯಾಂಕ್ ನಿಫ್ಟಿಲಿ ಯಾರೆಲ್ಲ ಟ್ರೇಡ್ ಮಾಡ್ತಾ ಇದ್ದೀರಾ, ಈ ಇಂಡಿಕೇಟರ್ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಪ್ರತಿ ಸಲ ಏನಾದರೂ ಒಂದು ಹೊಸದು ನಾನು ತರ್ತಾ ಇರ್ತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಶೇರ್ ಮಾಡಿ ಪ್ರತಿಯೊಬ್ಬರಿಗೂ, ತುಂಬ ಜನಕ್ಕೆ ಗೊತ್ತಾಗಲಿ. ನೋ ಗ್ಯಾಪ್ಸ್ ಕ್ಯಾಂಡಲ್ಸ್ ಅಂತ ಜಸ್ಟ್ ಆ ಇಂಡಿಕೇಟರ್ನ ಯೂಸ್ ಮಾಡ್ಕೊಳ್ಳಿ. ಅದರಿಂದ ಏನಾಗುತ್ತೆ, ಕ್ಯಾಂಡಲ್ಸು ಫಿಲ್ ಆಗುತ್ತೆ. ನೋಡ್ತಾ ಇರ್ಬೋದು 1 ಅವರಲ್ಲಿ ಕೂಡ ಪ್ರತಿಯೊಂದು ಟೈಮ್ ಫ್ರೇಮಲ್ಲೂ ಅದು ವರ್ಕ್ ಆಗುತ್ತೆ. 1 ಅವರ್ ಓಪನ್ ಮಾಡಿದ್ದೀನಿ. ಜಸ್ಟ್ ವಿಸಿಬಲ್ ಮಾಡಿದ್ರೆ ಕ್ಯಾಂಡಲ್ ನೋಡಿ ಯಾವ ಥರ ಫಿಲ್ ಆಗ್ತಾ ಇದೆ ಅಂತ ನೀವೇ ನೋಡಿ. ಇದು ಜಸ್ಟ್ ವಿಸಿಬಲ್ ಮಾಡ್ತೀನಿ ಇವಾಗ. ವಿಸಿಬಲ್ ಮಾಡಿದ್ರೆ ಕ್ಯಾಂಡಲ್ ಎಲ್ಲ ಫಿಲ್ ಆಗಿಬಿಡುತ್ತೆ ಆಟೋಮೆಟಿಕ್ ಆಗಿ. ನೋಡ್ತಾ ಇರ್ಬೋದು, ಎಲ್ಲೂ ಏನು ಗ್ಯಾಪ್ಸ್ ಕಾಣಿಸ್ತಾ ಇಲ್ಲ ಇವಾಗ. ತುಂಬ ಒಳ್ಳೆಯದೊಂದು ಇಂಡಿಕೇಟರು. ಗ್ಯಾಪ್ಸ್ ಕಾಣಲ್ಲ, ಟ್ರೇಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಯಾವ ಥರ ಅನ್ನಿಸ್ತು ಈ ಇಂಡಿಕೇಟರ್ ನೋಡಿ, ನಿಮಗೆ ಕಮೆಂಟಲ್ಲಿ ನನಗೆ ತಿಳಿಸಿ. ಇನ್ನೂ ಹೊಸ ಏನೋ ಒಂದು ಸ್ಟ್ರಾಟಜಿಗಳು, ಹೊಸ ಇಂಡಿಕೇಟರ್ಗಳ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಇವತ್ತು ನಾನು ಹೊಸದೊಂದು ಇಂಡಿಕೇಟರ್ ನೋಡಿದೆ, ತುಂಬ ಒಳ್ಳೇದು ಅನ್ನಿಸ್ತು ನನಗೆ. ಸಪ್ಲೈ ಡಿಮಾಂಡ್ ಬಗ್ಗೆ ನೀವು ಕೇಳಿರ್ತೀರಾ. ಸಪ್ಲೈ ಮತ್ತು ಡಿಮಾಂಡ್. ಸಪ್ಲೈ ಮೇಲ್ಗಡೆ ಸಪ್ಲೈ ಇರುತ್ತೆ, ಕೆಳಗಡೆ ಡಿಮಾಂಡ್ ಇರುತ್ತೆ. ಸಪ್ಲೈ ಜಾಸ್ತಿ ಆದಾಗ ಮಾರ್ಕೆಟು ಕೆಳಗಡೆ ಬರುತ್ತೆ. ಡಿಮಾಂಡ್ ಇದ್ದಾಗ, ಡಿಮಾಂಡ್ ಝೋನ್ಗೆ ಮಾರ್ಕೆಟ್ ಬಂದಾಗ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ. ಈ ಇಂಡಿಕೇಟರ್ ಹೆಸರು ಸಪ್ಲೈ ಡಿಮಾಂಡ್. ಯಾರಿಗೆ ಸಪ್ಲೈ ಡಿಮಾಂಡ್ ಮೇಲೆ ಟ್ರೇಡ್ ಮಾಡೋರಿಗೆ ಒಂದು ಇಂಡಿಕೇಟರ್ ಇದೆ, ಸಪ್ಲೈ ಡಿಮಾಂಡ್ ಅಂತ. ಹೋಗಿ ಸಪ್ಲೈ ಡಿಮಾಂಡ್ ಅಂತ ಟೈಪ್ ಮಾಡಿ, SUPP ಸಪ್ಲೈ ಡಿಮಾಂಡ್ ಡೈಲಿ. ಸಪ್ಲೈ ಡಿಮಾಂಡ್ ಡೈಲಿ ಲಕ್ಸ್ ಅಲ್ಗೋ
ಇದು ತುಂಬ ಒಳ್ಳೆ ಇಂಡಿಕೇಟ್ರು. 3287 ಜನ ಯೂಸ್ ಮಾಡ್ತಾ ಇದ್ದಾರೆ ಸಪ್ಲೈ ಡಿಮಾಂಡ್ ಡೈಲಿ ಅಂತ ಲಕ್ಸಲ್ಗು. ಸೊ ಅದನ್ನು ಫೇವ್ರೇಟ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ಕಾಣಿಸುತ್ತೆ ನಿಮಗೆ. ಸೊ 1 ಅವರಲ್ಲಿ ಸದ್ಯಕ್ಕೆ ನಾನು ಇದ್ದೀನಿ. ಸೊ ಅಬ್ಸರ್ವ್ ಮಾಡ್ತಾ ಹೋಗೋಣ ಯಾವ ಥರ ಸಪ್ಲೈ ವರ್ಕ್ ಮಾಡುತ್ತೆ, ಯಾವ ಥರ ಡಿಮಾಂಡ್ ವರ್ಕ್ ಮಾಡುತ್ತೆ ಅಂತ. ಸದ್ಯಕ್ಕೆ 1 ಅವರ್ ಟೈಮ್ ಫ್ರೇಮಲ್ಲಿ ನಾವಿದ್ದೀವಿ. ಮಾರ್ಕೆಟು ಇಲ್ಲಿಂದ ಕೆಳಗಡೆ ಬಂತು, ಒಂದು ಸಪ್ಲೈ ಝೋನ್ ಇಲ್ಲಿ ತೋರಿಸಿತ್ತದು, ಇಲ್ಲಿಂದ ಅದನ್ನು ಮಾರ್ಕೆಟು ಟಚ್ ಮಾಡಿ ಮತ್ತೆ ಕೆಳಗಡೆ ಬಂತು. ಸೊ ಸದ್ಯಕ್ಕೆ ಮಾರ್ಕೆಟ್ ಮತ್ತೊಂದು ಸಪ್ಲೈ ಝೋನ್ ತೋರಿಸಿದೆ, ಅದನ್ನು ಟಚ್ ಮಾಡಿ ಮಾರ್ಕೆಟು ಕೆಳಗಡೆ ಬಂದಿದೆ. ಇಲ್ಲಿ ಡಿಮಾಂಡ್ ಝೋನ್ ಇದೆ ನಮಗೆ ಕೆಳಗಡೆ. ಮೋಸ್ಟ್ಲಿ ನಾಳೆ ಡಿಮಾಂಡ್ ಝೋನ್ನ ಟಚ್ ಮಾಡಿ ಮಾರ್ಕೆಟು ಮೇಲ್ಗಡೆ ಹೋಗುತ್ತಾ ಅಥವಾ ಡೈರೆಕ್ಟಾಗಿ ಗ್ಯಾಪ್ ಅಪ್ ಮಾಡಿ ಹೋಗುತ್ತಾ ನೋಡೋಣ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಹೋಗಿ ನೋಡಿದ್ರೆ ಸಪ್ಲೈ ಡಿಮಾಂಡು. ಸೊ ಮಾರ್ಕೆಟ್ ಫಸ್ಟು ಸೊ ಟಾಪಿಂದ ಅನಾಲಿಸಿಸ್ ಮಾಡಿದ್ರೆ, ಸೊ ನಾನು ಇವತ್ತೇ ನೋಡಿದ್ದಿದ್ದು, ನನಗೂ ಗೊತ್ತಿಲ್ಲ. ಸೊ ಅನಾಲಿಸಿಸ್ ಮಾಡೋಣ, ನಾನು ಯೂಸ್ ಮಾಡಿಲ್ಲ. ಸೊ ಮಾರ್ಕೆಟು ಫಸ್ಟು ಇಲ್ಲಿ ಕೆಳಗಡೆ ಬಂತು, ಇಲ್ಲಿಂದ ಒಂದು ಸಪ್ಲೈ ಝೋನ್ ಕ್ರಿಯೇಟ್ ಮಾಡ್ತು. ಸಪ್ಲೈ ಝೋನ್ಗೆ ಮಾರ್ಕೆಟು ಟಚ್ ಮಾಡಿ ಮತ್ತೆ ಕೆಳಗಡೆ ಬಂತು. ಫುಲ್ ಕೆಳಗಡೆ ಬಂದಾಗ ಮಾರ್ಕೆಟು ಏನು ಮಾಡ್ತು, ಇಲ್ಲೇ ಒಂದು ಡಿಮಾಂಡ್ ಝೋನ್ ಇತ್ತು, ಈ ಡಿಮಾಂಡ್ ಝೋನ್ನ ಟಚ್ ಮಾಡಿ ಮಾರ್ಕೆಟು ಸಪ್ಲೈ ಝೋನ್ಗೆ ಹೋಯ್ತು. ಸಪ್ಲೈ ಝೋನ್ ಒಳಗಡೆಯಿಂದ ಮಾರ್ಕೆಟು ಮತ್ತೆ ಕೆಳಗಡೆ ಫಾಲ್ ಆಯಿತು. ಮತ್ತು ಮಾರ್ಕೆಟು ಫಾಲ್ ಆಗ್ತಾ ಆಗ್ತಾ ಇಲ್ಲಿವರೆಗೂ ಬಂತು. ಸೊ ಇಲ್ಲಿಂದ ನೀವು ನೋಡ್ತಾ ಇರ್ಬೋದು, ಜಸ್ಟ್ ಅಬ್ಸರ್ವ್ ಮಾಡಿ ಎವ್ರಿ ಡೇ. ಇದು ಏನು ಇಂಡಿಕೇಟರ್ ಇದೆ, ಯಾರೆಲ್ಲ ಹೊಸಬ್ರಿದ್ದೀರಾ, ಜಸ್ಟ್ ಸಪ್ಲೈ ಡಿಮಾಂಡ್ ಮೇಲೇ ಮಾರ್ಕೆಟ್ ವರ್ಕ್ ಆಗೋದು ಸ್ನೇಹಿತರೆ. ಹೇಳಬೇಕು ಅಂದರೆ ಸಪ್ಲೈ ಜಾಸ್ತಿ ಆದಾಗ ಮಾರ್ಕೆಟು ಕೆಳಗಡೆ ಬರುತ್ತೆ, ಡಿಮಾಂಡ್ ಜಾಸ್ತಿ ಆದಾಗ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ. ಸೊ ಸದ್ಯಕ್ಕೆ 15 ಮಿನಿಟ್ಸಲ್ಲಿ ನಮ್ಮದು ಡಿಮಾಂಡ್ ಝೋನ್ ಇದಾಗಿರುತ್ತೆ, ಏನು ಆರೆಂಜ್ ಕಲರ್ ಬಾಕ್ಸು. ಈ ಆರೆಂಜ್ ಕಲರ್ ಬಾಕ್ಸ್ಗೆ ಮಾರ್ಕೆಟು ಟಚ್ ಮಾಡಿದ್ರೆ ಇಲ್ಲಿಂದ ಒಂದು ಮೇಲ್ಗಡೆ ರ್ಯಾಲಿ ನೋಡೋಕ್ಕೆ ಸಿಗುತ್ತೆ ಈ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ. ಇದು ಪ್ರತಿ ಟೈಮ್ ಫ್ರೇಮಲ್ಲೂ ವರ್ಕ್ ಆಗುತ್ತೆ. ಸೊ ಈಗ ಇಲ್ಲಿ ನೋಡ್ಬೋದು ಮಾರ್ಕೆಟ್ ಕೆಳಗಡೆ ಬಂತು, ಇಲ್ಲಿ ಒಂದು ಸಪ್ಲೈ ಝೋನ್ ಇತ್ತು ನಮ್ಮದು. ಮಾರ್ಕೆಟು ಸಪ್ಲೈ ಝೋನ್ಗೆ ಹೋಗಿ ಮತ್ತೆ ಎಷ್ಟು ಫಾಲ್ ಆಗಿದೆ ನೀವೇ ನೋಡ್ಬೋದು. ಇವಾಗ ಸದ್ಯಕ್ಕೆ ಇದು ಡಿಮಾಂಡ್ ಝೋನ್ ಕ್ರಿಯೇಟ್ ಮಾಡ್ಕೊಂಡಿದೆ. ಸೊ ಡಿಮಾಂಡ್ ಝೋನಿಂದ ಮಾರ್ಕೆಟು ಮೇಲ್ಗಡೆ ಹೋಗುತ್ತಾ ಮತ್ತೆ ಅದನ್ನು ಬ್ರೇಕ್ ಮಾಡುತ್ತಾ ಅಂತ ಕಾದು ನೋಡಬೇಕಾಗಿದೆ. ಸೊ ಜಸ್ಟ್ ಅಬ್ಸರ್ವ್ ಮಾಡೋಣ, ಇದು ಇಂಡಿಕೇಟರ್ ಸಪ್ಲೈ ಮತ್ತು ಡಿಮಾಂಡ್ ಝೋನ್ ಮೇಲೆ ಪ್ರತಿ ಮಾರ್ಕೆಟು ವರ್ಕ್ ಆಗೋದು. ಎಲ್ಲಿ ಜಾಸ್ತಿ ಸಪ್ಲೈ ಇರುತ್ತೋ ಮಾರ್ಕೆಟು ಆ ಸಪ್ಲೈ ಝೋನ್ಗೆ ಟಚ್ ಮಾಡಿ ಕೆಳಗಡೆ ಬರುತ್ತೆ, ಡಿಮಾಂಡ್ ಬೇಕಾಗಿರುತ್ತೆ. ಸೊ ಡಿಮಾಂಡ್ ಝೋನ್ಗೆ ಮಾರ್ಕೆಟ್ ಬಂದಾಗ ಮತ್ತೆ ಇಲ್ಲಿಂದ ಮೇಲ್ಗಡೆ ಹೋಗುತ್ತೆ. ಸೊ ಸಪ್ಲೈ ಡಿಮಾಂಡ್ ಟ್ರೇಡಿಂಗ್ದು ಮೇನ್ ವರ್ಕ್ ಆಗೋದು ಸಪ್ಲೈ ಡಿಮಾಂಡ್. ಅದರಲ್ಲಿ ನೀವು ಪರ್ಫೆಕ್ಟ್ ಆದರೆ ಸೊ ಆಲ್ಮೋಸ್ಟ್ ಟ್ರೇಡಿಂಗು ನಿಮಗೆ ಗೊತ್ತಾಗುತ್ತೆ. ಸೊ ಸಪ್ಲೈ ಡಿಮಾಂಡ್ ಕಲೀರಿ. ಸೊ ಸಪ್ಲೈ ಜನರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡಿಲ್ಲ, ಇದ್ರ ಬಗ್ಗೆ ಹೇಳಬೇಕು ಅಂದರೆ ನನಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ಜಸ್ಟ್ ಇವಾಗ ನಾನು ನೋಡಿದೆ ಅಂತ ಹೇಳ್ತಾ ಇದ್ದೀನಿ. ನಾನು ಫಸ್ಟ್ ಅಬ್ಸರ್ವ್ ಮಾಡಿದೆ, ಸೊ ಜನರಿಗೆ ಇದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಅನ್ನಿಸ್ತು. ಸೊ ನೋಡಿ ಎಷ್ಟು ಒಳ್ಳೆ ಸಪ್ಲೈ ಮತ್ತು ಡಿಮಾಂಡ್ ಏರಿಯಾ ಶೋ ಮಾಡಿದೆ. ಮಾರ್ಕೆಟು ಪ್ರತಿ ಸಲನೂ ಸಪ್ಲೈ ಡಿಮಾಂಡಲ್ಲೇ ವರ್ಕ್ ಮೇಲೆ ಕೆಳಗಡೆ ಮಾಡ್ತಾ ಇರುತ್ತೆ. ಇದು ಜಸ್ಟ್ 5 ಮಿನಿಟ್ಸ್ ಟೈಮ್ ಫ್ರೇಮ್ ಇದು. ಸೊ ನೋಡೋಣ ನಾಳೆ ಯಾವ ಥರ ವರ್ಕ್ ಮಾಡುತ್ತೆ. ಸೊ ಇವೆರಡು ಇಂಡಿಕೇಟರ್ ಬಗ್ಗೆ ನಾನು ಹೇಳೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋ ಗ್ಯಾಪ್ಸ್ ಕ್ಯಾಂಡಲ್ಸ್ ತುಂಬ ಹೆಲ್ಪ್ ಆಗುತ್ತೆ. ನೋ ಗ್ಯಾಪ್ಸ್ ಕ್ಯಾಂಡಲ್ಸ್, ಗ್ಯಾಪ್ ಎಲ್ಲ ಫಿಲ್ ಮಾಡುತ್ತೆ. ಅದು ಬೇಡ ಅಂದರೆ ನೀವು ತೆಗಿಬೋದು, ತೆಗೆದ್ರೆ ಗ್ಯಾಪ್ಸ್ ಎಲ್ಲ ಕಾಣುತ್ತೆ. ಅದು ಇಟ್ಕೊಂಡ್ರೆ ಗ್ಯಾಪ್ಸ್ ಎಲ್ಲ ಏನೂ ಇರಲ್ಲ, ಗ್ಯಾಪ್ಸ್ ಇರಲ್ಲ. ಸೊ ಸಪ್ಲೈ ಡಿಮಾಂಡು ಡೈಲಿ ಬೀಳುತ್ತೆ ಸಪ್ಲೈ ಡಿಮಾಂಡು. ಜಸ್ಟ್ ಅಬ್ಸರ್ವ್ ಮಾಡೋಣ. ಸೊ ಯಾರೆಲ್ಲ ಇಂಡಿಕೇಟರ್ ಯೂಸ್ ಮಾಡಲ್ವೋ ಜಸ್ಟ್ ಈ ನೋ ಗ್ಯಾಪ್ಸ್ ಕ್ಯಾಂಡಲ್ ಯೂಸ್ ಮಾಡ್ಬೋದು, ಮತ್ತು ಸಪ್ಲೈ ಡಿಮಾಂಡ್ ಯೂಸ್ ಮಾಡಿ ಟ್ರೇಡ್ ಮಾಡ್ಬೋದು ಅಷ್ಟೇ ಹೇಳೋದು. ಸೊ
ತುಂಬ ಹೊಸ ಹೊಸ ಸ್ಟ್ರಾಟಜಿ, ಹೊಸ ಹೊಸ ಇಂಡಿಕೇಟರ್ನ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ಜನರಿಗೆ. ಸೊ ಅದರಿಂದ ನಿಮಗೆ ಜನರಿಗೆ ಹೊಸಬರಿಗೆ ಕಲಿಯೋಕ್ಕೆ ಈಸಿ ಆಗುತ್ತೆ. ಸೊ ಮತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ಜನರಿಗೆ ಈಸಿ ಆಗುತ್ತೆ. ಅದಕ್ಕೆ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ಕಂಟೆಂಟ್ ಜೊತೆಗೆ ಮತ್ತೆ ಬರ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.